ನಮಸ್ತೆ ಸೆಜಿಟೇರಿಯಸ್. ಧನಸು ರಾಶಿಯವರ ಇರುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್. ಏನೋ ಒಂದಷ್ಟು ಬ್ಯಾಲೆನ್ಸ್ ಮಾಡಕ್ಕಾಗ್ದಿರ ಒದ್ದಾಡ್ತೀರಾ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಒಂದ್ ಕಡೆಯಿಂದ ಸಪೋರ್ಟ್ ಸಿಕ್ಕಿ ಒಂದೊಳ್ಳೆ ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗೆ ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಪ್ರಮೋಷನ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪಾಪು ಆಗುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನರಿಗೆ ಒಂದು ಅಧಿಕಾರ ಸಿಗುವಂಥದ್ದು ಇದೆ. ಯಾರೋ ಬೆಕ್ಕಿನ ವಿಚಾರಕ್ಕೆ ಒಂದಷ್ಟು ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಬೆಕ್ಕಿನ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಸಮಸ್ಯೆಗಳು ಅಂತ ಅನ್ಕೊಳ್ತೀರಾ. ಬಟ್ ಆ ತರ ಸಮಸ್ಯೆ ಏನು ಇಲ್ಲ. ಏಂಜಲ್ ಗೈಡೆನ್ಸ್ ಚೆನ್ನಾಗಿದೆ. ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ನಿಮ್ಮ ಲೈಫು ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಒಳಾರ್ಥಗಳನ್ನ ತಿಳ್ಕೊಂಡು ಮುಂದುವರೆದಿದೆ ಆದ್ರೆ ಇನ್ನ ಹೆಚ್ಚಿನ ಒಂದು ಗುಡ್ ನ್ಯೂಸ್ ಕೇಳ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಮೋಸ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಸೋಲ್ಮೇಟ್ ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೂ ಕೋರ್ಟ್ ಕೇಸ್ ಅಲ್ಲಿ ವಿನ್ ಆಗ್ಬೇಕು ಅಂತ ಏನು ತಪ್ಪು ತಿಳ್ಕೊಂಡು ಸಮಸ್ಯೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನೋಡ್ಕೊಳ್ಳಿ. ಒಂದಷ್ಟು ಕಫ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು, ಒಂದಷ್ಟು ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗತ್ತೆ, ಎಲ್ಲರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಸ್ಕೇಟಿಂಗ್ ಮಾಡಕ್ ಹೋಗಿ ಮೂಳೆನೆ ಮುರ್ಕೊಳ್ತೀರಾ, ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗಾಸಿಪ್ಗಳ ಬಗ್ಗೆ ಕೇಳ್ಕೊಂಡು ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಒಳ್ಳೆಯ ಅಮೌಂಟ್ಗೋಸ್ಕರ ಏನೋ ಒಂದು ಕೆಲಸ ಮಾಡಿ ಅದರಲ್ಲಿ ಅರ್ನಿಂಗ್ ಮಾಡಬೇಕು ಅನ್ಕೊಂಡಿದ್ದೆ, ಅದಾಗ್ತಾ ಇಲ್ಲ ಅನ್ನೋರಿಗೆ ಸೊ ಒಂದಷ್ಟು ಕ್ಲಾರಿಟಿ ಇಲ್ಲ ನಿಮ್ಗೆ ಅಂತ ಅನ್ಸುತ್ತೆ. ಕ್ಲಾರಿಟಿನ ತಗೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಮಾಡಿದರೆ ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರಿಲೇಟಿವ್ಸ್ ಕಡೆಯಿಂದ ನೆಗೆಟಿವಿಟಿ ಆಗಿದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಸೋಫಾರ್ ದೂರ ಇರುವಂತ ರಿಲೇಟಿವ್ಸ್ ಏನು ಮನೆ ಹತ್ರ ಬಂದು ಹಾಕಿ ಹೋಗಿದ್ದಾರೆ, ಅದರಿಂದ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಣಿಸ್ತಾ ಇದೆ ಅಲ್ಲಿ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಒಂದು ಬಿಗ್ ಹಾರ್ಟ್ ಇಟ್ಕೊಂಡು ನಿಮ್ಗೆ ಅದನ್ನ ಕೊಡ್ಬೇಕು ಅಂತ ಕುಷನ್ ಬರುತ್ತಲ್ಲ, ಪಿಲ್ಲೋ ಕುಷನ್, ಆ ಥರದ್ದು ಇಟ್ಕೊಂಡು ಕಾಯ್ತಾ ಇದ್ದಾರೆ. ನಿಮ್ಗೆ ಕೊಡಕ್ ಆಗ್ತಾ ಇಲ್ಲ ಅವರಿಗೆ. ಸೊ ಅದನ್ನ ನಿಮಗ್ ಕೊಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಪಾಸಿಟಿವ್ ಆಗಿ ಇರ್ತೀರಾ, ಪಾಸಿಟಿವ್ ಆಗಿ ಹೋಗುತ್ತೆ ಹೋಲ್ ವೀಕ್ ಅನ್ನುವಂಥದ್ದು ಇದೆ. ಮತ್ತೆ ಒಂದಷ್ಟು ಯಾರ್ದೋ ದೇಹದ ಮೇಲೆ ಎಂಟಿಟಿಗಳು ಕೂಡ ಕಾಣಿಸ್ತಿದೆ. ಸೊ ಏನೋ ಒಂದು ದೇಹದ ಮೇಲೆ ದುಷ್ಟಶಕ್ತಿಗಳು ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಏನೋ ಒಂದು ಪೆಟ್ಟಿಗೆಯ ಸುತ್ತ 100 ಕಣ್ಣು ಅನ್ನುವಂಥ ರೀತಿಲಿ ಕೇಳಿಸ್ತಾ ಇದೆ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂತ ನೀರನ್ನ ಸಂಗ್ರಹಿಸ್ತೀರಾ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಪಂಚಕ್ಕೆ ನಿಮ್ಮ ಅಗತ್ಯ ಇದೆ. ಸೊ ನಿಮ್ಮದೇ ಆದ ರೂಲ್ಸ್ ಮೇಕರ್, ರೂಲ್ಸ್ ಬ್ರೇಕರ್ ನೀವೇ ಆಗ್ಬಿಡ್ತೀರಾ ಅನ್ನುವಂಥ ರೀತಿಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ನೆಗೆಟಿವಿಟಿ ಎಲ್ಲ ಕರಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬಾಡಿಲಿ ಪಾಯ್ಸನ್ ಅಂಶ ಜಾಸ್ತಿ ಆಗಿರುತ್ತೆ ಕೆಲವು ಸತಿ. ಈ ಥರದ್ದೇನೋ ಇದೆ. ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿನ ಅನ್ನುವಂಥದ್ದು ಕೂಡ ಇದೆ. ಡಿಟಾಕ್ಸಿಫೈ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಏನೋ ಒಂದು ವಿಚಿತ್ರವಾಗಿ ಮುಖ ಇರುವಂತ ಉದ್ದ ಮುಖ, ಒಂಥರ ಕರ್ಲಿ ಶಾರ್ಟ್ ಹೇರ್ ಇರೋ ಅಂಥವ್ರು ಕಾಣಿಸ್ತಾ ಇದ್ದಾರೆ.
ಒಂದಷ್ಟು ಪ್ರಾಣಿಗಳು ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ನೆಗೆಟಿವ್ ಎನರ್ಜಿನ ಕಟ್ಟಾಕೋದನ್ನ ಕಲಿಯಕ್ಕೆ ಹೋಗಿ ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಹೀಲಿಂಗ್ಸ್ ಕೂಡ ಇದೆ. ಯಾರೋ ಇಲ್ಲಿ ಫ್ರೂಟ್ ಜ್ಯೂಸ್ ಅಂಗಡಿನ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಫ್ಯಾಷನ್ ಶೋಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಮತ್ತೆ ನೀವು ಸಿಂಗಲ್ ಆಗಿದ್ರೆ ಇನ್ ಮುಂದೆ ನೀವು ಸಿಂಗಲ್ ಆಗಿ ಇರೋದಿಲ್ಲ ಅನ್ನೋ ಹಾಗೆ ಇದೆ ಇಲ್ಲಿ. ಮತ್ತೆ ಹೇಗೆ ಅಂದ್ರೆ ಕೆಲವರು ತಮ್ಮನ್ ತಾವು ಎಕ್ಸ್‌ಪ್ಲೋರ್ ಮಾಡ್ತಾರೆ ಅನ್ನುವಂಥದ್ದು. ಎಲ್ಲಾದ್ರೂ ಡೇಟಿಂಗ್ ಹೋದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ನಿಮ್ಮ ಕಂಟ್ರೋಲಲ್ಲಿ ನೀವಿರಿ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಮನೆಯ ವಿಚಾರಕ್ಕೆ ಒಂದಷ್ಟು ನೆಗೆಟಿವಿಟಿ ಇರುವಂಥ ಜಾಗನ ಕೊಂಡ್ಕೊಳ್ಳೋದಕ್ಕೆ ಹೋಗ್ತೀರಾ. ಸ್ವಲ್ಪ ನೋಡ್ಕೊಳ್ಳಿ ಎಲ್ಲಾದ್ರೂ ಒಳ್ಳೆ ಜಾಗ ಸಿಗುತ್ತೆ, ಒಳ್ಳೆ ರೀತಿಲಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವೇಟ್ ಮಾಡ್ಬೇಕಾಗತ್ತೆ. ಕೆಲವು ವಿಚಾರಗಳು ನೀವು ಅನ್ಕೊಂಡಂಗೆ ಆಗೋದಿಲ್ಲ. ಸ್ವಲ್ಪ ನಿಧಾನ ಆಗ್ಬಹುದು ಅನ್ನುವಂಥದ್ದು ಇದೆ. ಸೊ ಈ ಮಂತ್ ಫುಲ್ ಆಫ್ ವೇಟಿಂಗ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಯಾವುದೋ ಒಂದು ಹೊಸ ರಿಲೇಶನ್‌ಶಿಪ್, ಫಿಸಿಕಲ್ ರಿಲೇಶನ್‌ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಏನೋ ಮೂಡ್ ಸ್ವಿಂಗ್ಸ್ ಆಗಿ, ಬೇಜಾರಾಗಿ, ಮನಸ್ಸಿಗೆ ಯಾರೋ ಬೇಜಾರು ಮಾಡಿ ಅಳುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಎಲೆಗೆ ಸಂಬಂಧಪಟ್ಟಂಗೆ ಬಿಸ್ನೆಸ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿಳೆದೆಲೆಯಿಂದ ಹೆಚ್ಚು ಲಾಭ ನೋಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಫೈಟಿಂಗ್ ನಡೀತಾ ಇದೆ. ಒಂದು ಗುಂಗುರು ಕೂದಲಿರುವಂಥ ಯಾವಾಗಲೂ ಸೀರೆ ಹಾಕ್ಕೊಂಡಿರುವಂಥ ವ್ಯಕ್ತಿ ನಿಮಗೆ ತುಂಬ ಇವಿಲ್ ಐ ಮಾಡ್ತಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ನಿಮ್ಮ ಅತ್ತೆ ಕಡೆಯಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ನೋಡ್ಕೊಳ್ಳಿ, ಪರಿಹಾರ ಸಮಾಧಾನವಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ತೆಳು ಹೇರ್ ಇರುವಂಥ ಫೇರ್ ಲೇಡಿ ಯಾರೋ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಎಂ ಲೆಟರ್ ಜಾಸ್ತಿ ಕಾಣಿಸ್ತಾ ಇದೆ. ಯಾರ್ದೋ ತಲೆಯಲ್ಲಿ ಹೇನು ಜಾಸ್ತಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಎಲ್ಲ ಕಡೆ ಬ್ಯಾಕ್ಟೀರಿಯಾ 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 ಥರ ಕಾಣಿಸ್ತಾ ಇದೆ. ಮಲೇರಿಯಾ ಬ್ಯಾಕ್ಟೀರಿಯಾ ವೈರಸ್ ಸೇರಿ ಅಂತ. ಸೊ ಇಡೀ ವರ್ಲ್ಡಲ್ಲಿ ಮತ್ತೆ ಚೀನಾ ಇನ್ನೇನಾದರೂ ಆಟ ಆಡಿ ಬೇರೆ ರೀತಿಲಿ ಸಮಸ್ಯೆಗಳನ್ನ ಮಾಡ್ತಿದೆಯೋ ಏನೋ ಗೊತ್ತಿಲ್ಲ. ಅದನ್ನ ನೋಡ್ಕೊಳ್ಬೇಕು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಚಳಿಗಾಲ ಬೇರೆ ಇರೋದ್ರಿಂದ ಚೆನ್ನಾಗಿ ಕಷಾಯಗಳನ್ನ ಮಾಡಿ ಕುಡೀರಿ ಅನ್ನುವಂಥದ್ದು ಇದೆ. ಏನೋ ಒಬ್ರು ದೊಡ್ಡ ಗುರುಗಳ ಆಶೀರ್ವಾದ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ಒಂದಷ್ಟು ಜಿನ್‌ಗಳ ತೊಂದರೆ ಇದೆ. ಅವು ಕೂಡ ಬದಲಾಗ್ತವೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಬೇಡದಿರೋ ಅಂಥ ವ್ಯಕ್ತಿಗಳಿಗೆ ಏನು ಕೊಡಕ್ಕೆ ಹೋಗ್ಬೇಡಿ, ಅಥವಾ ನೆಗೆಟಿವ್ ಎನರ್ಜಿ ಇರುವಂಥ ವಸ್ತುಗಳನ್ನ ಯಾರಾದರೂ ಕೊಟ್ರೆ ಅದನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಲವ್ ವಿಚಾರದಲ್ಲಿ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ಅವರು ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಪ್ರೇಷನ್ ಅಲ್ಲಿ ಯಾರಾದರೂ ಇದ್ರೆ ಸೊ ಅವರು ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಟ್ಯಾರೋ ಹೇಳ್ಕೊಡ್ತೀರಾ ಅಂತ ಹೇಳ್ತಿದ್ದಾರೆ. ಎಸ್, ಹೇಳ್ಕೊಡ್ತೀನಿ. ಒಂದಷ್ಟು ಹಾರ, ಗೋಲ್ಡ್ ಚೈನ್ ಮತ್ತೆ ಬೇರೆ ಏನೇನೋ ತಗೊಂಡು ಹೋಗಿ ಅದನ್ನ ಕರಗಿಸಿ ಬೇರೆ ಒಡವೆ ಮಾಡಿಸ್ಕೊಳ್ತಾ ಇದ್ದಾರೆ, ಮಾಡಿಸಿದ್ದಾರೆ ಅಂತ ಇದೆ. ನಿಮ್ಗೆ ಯಾವ್ದಾದ್ರು ವಸ್ತುಗಳು ಕಳೆದು ಹೋಗಿದ್ರೆ ಅದನ್ನ ನಿಮ್ಮನೆ ವ್ಯಕ್ತಿಗಳೇ ತಗೊಂಡು ಅದು ನಿಮ್ಗೆ ಮತ್ತೆ ಗೊತ್ತಾಗ್ಬಾರ್ದು, ಇದ್ರೆ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಬೇರೆ ಒಂದು ಆಂಟಿಕ್ ಜ್ಯುವೆಲರಿ ತರ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಇದು. ಆಂಟಿಕ್ ಜ್ಯುವೆಲರಿ ಆದ್ರೆ ಸೊ ಅದು ಹಳೆ ಕಾಲದ ತರನೇ ಕಾಣಿಸೋದ್ರಿಂದ ಅದು ಇವಾಗಿಂದಲ್ಲ, ಹಳೇದು ಮುಂಚೆಯಿಂದ ಇತ್ತು ಅಂತ ನೀವು ಅನ್ಕೊಳ್ಳಿ ಅನ್ನುವಂಥ ಕಾರಣಕ್ಕೆ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ.
ಸೊ ಯಾವಾಗ್ಲೂ ತಲೆಗೆ ಗಂಟು ಹಾಕಿರುವಂತ ಒಂದು ವ್ಯಕ್ತಿ ಲೇಡೀಸ್, ಮತ್ತೆ ಇನ್ನೊಂದು ಸ್ವಲ್ಪ ಕುಳ್ಳಕ್ಕೆ ಇರುವಂತ ಜೆಂಟ್ಸ್ ನಿಮ್ಮ ಮನೆಯ ಮಕ್ಕಳಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಏನು ನೆಗೆಟಿವಿಟಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸೊ ನಿಮ್ಮಿಂದ ದುಡ್ಡು ಬಡ್ಡಿ, ದುಡ್ಡು ಬಡ್ಡಿ, ದುಡ್ಡು ಬಡ್ಡಿ ಈ ತರ ಕಸಿದ್ಕೊಂಡವರು ತುಂಬಾ ಹೆವಿ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆನ ವಹಿಸ್ಬೇಕು. ಮಕ್ಕಳ ಓದಿನ ಕಡೆ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಅದು. ಸಮಥಿಂಗ್ ಆನೆಗೆ ಸಂಬಂಧಪಟ್ಟಂತ ಎನರ್ಜೀಸ್ ಕೂಡ ಇದೆ. ಮಕ್ಳ ಜೊತೆ ಯಾರೋ ಉಪ್ಪು ಕೂಸ್ ಆಟ ಆಡ್ತಿದ್ವಲ್ಲ, ಉಪ್ಪು ಮರಿ, ಆ ಆಟ ಆಡ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ ನಂಗೆ. ಸಾಕಷ್ಟು ಒಂದು ಸಮಸ್ಯೆಗಳಿಗೆ ಉತ್ತರ ಇಲ್ಲ ಅಂತ ಒದ್ದಾಡ್ತಿದ್ದವರಿಗೆ ಸಮಸ್ಯೆಗೆ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಕೆಲಸ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾರೋ ನಿಮ್ಗೆ ಬರ್ದ್ಬಿಟ್ಟು ಪ್ರಪೋಸ್ ಮಾಡುವಂತ ಸಾಧ್ಯತೆ ಇದೆ. ಸಮಥಿಂಗ್ ಏನೋ ಬ್ಲಡ್ ಅಲ್ಲೋ ಏನೋ ಪ್ರಾಣಿ ಮೇಲೋ ಬರ್ದಿದ್ದಾರೆ ಅದನ್ನ ನಿಮ್ಗೆ ಐ ಲವ್ ಯು ಅಂತ. ಸೊ ಅದನ್ನ ಬರ್ದ್ಬಿಟ್ಟು ಕಳಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕಾಯ್ತಾ ಇದ್ದೀರಾ ಮೆಸೇಜ್ಗೋಸ್ಕರ, ಆ ಮೆಸೇಜ್ ಬರುತ್ತೆ, ಅದು ಪಾಸಿಟಿವ್ ಮೆಸೇಜ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಪಾಸಿಟಿವಿಟಿ 50-50 ಅಂತ ನೀವು ಅನ್ಕೊಂಡ್ರೆ, ಪಾಸಿಟಿವಿಟಿ ಜಾಸ್ತಿ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಆಮೆ ಕೂಡ ಕಾಣಿಸ್ತಾ ಇದೆ. ಸ್ಲೋ ಆಗಿ ಮುಂದುವರಿರಿ ಅಂತ. ಯಾರಿಗೋ ಟ್ವಿನ್ಸ್ ಬೇಬಿ ಆಗುವಂತ ಸಾಧ್ಯತೆ ಇದೆ. ಒಬೆಸಿಟಿಯಿಂದ ಬೇಸತ್ತು ಯಾರೋ ಬೇರೆ ಕಡೆ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ಪಾರ್ಟ್ನರ್ ನೀವು ತುಂಬಾ ದಪ್ಪ ಅಂತ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರುವಂಥದ್ದು ಇದೆ. ಸೊ ಆಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು. ದೈವಬಲ ಚೆನ್ನಾಗಿದೆ. ದೈವಬಲನ ಇನ್ನ ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಶೇಷತೆಗಳನ್ನ, ಸಾಕಷ್ಟು ರಹಸ್ಯಗಳನ್ನ ಯೂನಿವರ್ಸ್ ನಿಮ್ಮ ಜೀವನಕ್ಕೆ ಮುಂದೆ ತೆಗ್ದಿರೋದ್ರಲ್ಲಿ ಇದೆ. ಆ ವಿಶೇಷತೆನ ಒಂದು ಕರಾಳ ಸತ್ಯ ಅಥವಾ ವಿಶೇಷವಾದಂತಹ ಸತ್ಯ, ಎರಡು ಒಳ್ಳೆ ನ್ಯೂಸು ಮತ್ತೆ ಒಳ್ಳೆ ಸತ್ಯಗಳು ಮತ್ತೆ ಶಾಕಿಂಗ್ ಸತ್ಯಗಳು ಎರಡು ಕೂಡ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ. ಗೊತ್ತಾಗೋದನ್ನ ಧೈರ್ಯವಾಗಿ ನೀವು ಫೇಸ್ ಮಾಡಿ ಅನ್ನುವಂಥದ್ದು. ನಿಮ್ ಜೊತೆ ನಿಮ್ ಪ್ರೀತಿ ಪಾತ್ರರನ್ನು ಕೂಡ ಚೆನ್ನಾಗಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಚೆನ್ನಾಗಾಗ್ತಾ ಇದೆ. ಮತ್ತೆ ಹೊಸ ಮನೆಗೆ ಹೋಗುವಂಥದ್ದು, ದುಡ್ಡು ಬರುವಂಥದ್ದು, ಜಾಬ್ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, CEO ಪೋಸ್ಟ್ ಸಿಗುವಂಥದ್ದು, ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಲೈಕ್ ದೊಡ್ಡ ಕಂಪನಿಲಿ ನಿಮ್ಗೆ ಜಾಬ್ ಸಿಗುತ್ತೆ. ದೊಡ್ಡ ಅಪಾರ್ಟ್ಮೆಂಟಿಗೆ ನೀವು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೆ ಹಿಡ್ದಂಥ ಒಂದಷ್ಟು ದುಷ್ಟಶಕ್ತಿಗಳು ನಿಮ್ಮನ್ನ ಬಿಟ್ಟು ಹೋಗುವಂತ ಸಂದರ್ಭ ತಂತಾನೆ ಒದಗಿ ಬರುತ್ತೆ. ಆವಾಗ ಯಾವುದೇ ಒಂದು ಮುಜುಗರ ಪಟ್ಕೊಳ್ದಿರ ಅಂತ ದುಷ್ಟಶಕ್ತಿಯಿಂದ ನಿಮ್ಮನ್ನ ನೀವು ಹೊರಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವು ಒಂದಷ್ಟು ಅಪಾಯನ ತೋರಿಸ್ತಾ ಇದೆ. ಒಂಚೂರು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. YZPQRATM NOCK ಲೆಟರ್ಸ್, MR ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. XYTD ಲೆಟರ್ ಕೂಡ ಇಂಪಾರ್ಟೆಂಟ್, O ಕೂಡ. ಸೊ ಇದೆಲ್ಲದರ ಮಧ್ಯೆ ಒಂದು ಬಿಗ್ ಎಸ್ ಮತ್ತೆ ನೋ ವೇಟ್ ಮೂರು ಇದೆ. ಎಸ್ ವೇಟ್ ಮತ್ತೆ ನೋ ಮೂರು ಕೂಡ ನಂಗೆ ಎನರ್ಜಿ ಫೀಲ್ ಬರ್ತಾ ಇದೆ. 9, 10, 15, 6, 3, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಸಾಕಷ್ಟು ಗ್ರೋತ್ ಇದೆ. ಸಾಕಷ್ಟು ಕ್ರಿಸ್ಮಸ್ ಅಲ್ಲಿ ಬದಲಾವಣೆಗಳು ಇದೆ. ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ಒಂದು ಯಶಸ್ಸನ್ನ ತರ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನ ಒಂದಷ್ಟು ವಾವ್ ಅನ್ನುವಂಥ ರೀತಿಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಸೊ ಒಂದಷ್ಟು ಇದು ಹೀಲ್ ಆಗುತ್ತೆ. ಸೊ ಹೀಲ್ ಆಗೋವರೆಗೂ ನಿಮ್ಗೆ ಇದರಲ್ಲಿ ಏನಾದ್ರೂ ಮ್ಯಾನಿಫೆಸ್ಟೇಷನ್ ಇದ್ರೆ ಅದನ್ನ ಕೇಳ್ಕೊಳ್ಳಿ, ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ನೀವೊಂದು ಸುರಕ್ಷತೆ ಒಳಗೆ ಇದ್ದೀರಾ, ಒಂದು ಪ್ರೊಟೆಕ್ಷನ್ ಒಳಗೆ ಇದ್ದೀರಾ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂದಷ್ಟು
ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಏಳಿಗೆ, ಯಶಸ್ಸು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಬದಲಾವಣೆನ ನೀವು ನೋಡ್ತೀರಾ ಅಂತ ಹೇಳ್ತಾ, ಸೊ ಎಲ್ಲೋ ಔಟಿಂಗ್ ಹೋದಾಗ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದುಡ್ಡು ಬರುತ್ತೆ, ಮಕ್ಳಿಗೋಸ್ಕರ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೀಲಿಂಗ್ ಅಗತ್ಯ ಇರೋರು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಅದ. ಏನಾಗಲ್ಲ ಪುಟ್ಟ, ಹೆದರ್ಬೇಡ, ಚೆನ್ನಾಗಿರ್ತೀಯ ಅನ್ನುವಂಥದ್ದು ಇದೆ. ಸೊ ನಾವೆಲ್ಲ ಇದೀವಿ, ಸ್ಮಾಲ್ ಪ್ರಾಬ್ಲಮ್ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡ ಅನ್ನುವಂಥದ್ದು. ಸೊ ಟೆನ್ಷನ್ ಬೇಡ ಅನ್ನುವಂಥದ್ದು. ಎಸ್ ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಸೊ ಯಾರೋ ಇಲ್ಲಿ 2 ಆಯ್ಕೆ ಇಟ್ಕೊಂಡು 2ರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ 2ರಲ್ಲಿ ನಿಮ್ಗೆ ಇಷ್ಟ ಆಗೋರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ ಅನ್ನೋವಂಥದ್ದು ಇದೆ ಇಲ್ಲಿ. 2 ಕೂಡ ದ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಹೊಸ ಬಟ್ಟೆ ತಗೊಳ್ಳುವಂಥದ್ದು, ಶಾಪಿಂಗ್ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ನ್ಯೂ ಇಯರ್ ಪ್ರಿಪ್ರೇಷನ್ ತುಂಬಾ ಜೋರಾಗಿ ಮಾಡ್ತೀರಾ ಅನ್ನುವಂಥದ್ದು. ಯಾರು ನಿಮ್ಮ ಮಗುನೋ ಅಥವಾ ನಿಮ್ಮನ್ನು ಕಾಲಲ್ಲಿ ಒದಿತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಬೇಬಿ ಗಿಫ್ಟ್ ಆಗಿ ಬರುತ್ತೆ ಅನ್ನುವಂಥದ್ದು ಕೂಡ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಗಾಡಿ ತಗೊಳ್ತಿರೋ ಅವರಿಗೂ ಕೂಡ ಒಳ್ಳೇದಾಗ್ಲಿ. ಸಾಕಷ್ಟು ಕ್ಲಾರಿಟಿ, ಸ್ಟೆಬಿಲಿಟಿ, ಫೈನಾನ್ಷಿಯಲಿ ಸಕ್ಸಸ್ ಎಲ್ಲವೂ ಕೂಡ ಬರ್ತಾ ಇದೆ. ಬರೋ ಎಲ್ಲವನ್ನು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದಷ್ಟು ದಿನ ನಿಮ್ಮ ಜೀವನ ಚೂರು ಮುಂದುವರ್ಸ್ಕೊಂಡು ಹೋಗಿ ಕಷ್ಟಪಟ್ಟಾದ್ರು ಆಮೇಲೆ ಇನ್ನ ತುಂಬಾ ಚೆನ್ನಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಗಲೇಬೇಕು, ಮ್ಯಾರೇಜ್ ಎನರ್ಜಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಕೊಳ್ಳಿ, ಲೈಫ್ ಇಸ್ ಶಾರ್ಟ್ ಯುನೋ ಅಂತ ಇದೆ ಇಲ್ಲಿ. ಸೊ ಎಸ್, ವಿವಾಹದ ಹಾರ್ದಿಕ ಶುಭಾಶಯಗಳು. ಯಾರೋ ಹೊಸ ಪರ್ಸ್ಗಳನ್ನ ಕೂಡ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಯಶಸ್ಸು ನಿಮ್ಮ ಜೀವನಕ್ಕೆ ಯಶಸ್ವಿತನನ ತರಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಸ್, ಹೊಸ ವರ್ಷ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ಆಶಿಸ್ತಾ, ಸಾಕಷ್ಟು ಎಂಜಾಯ್ ಮಾಡಿ ಇರುವಂತ ಸಮಯನ ಅಂತ ಕೇಳ್ಕೊಳ್ತಾ, ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಸೊ ನಿಮ್ಮೆಲ್ಲ ಒಳ್ಳೆಯ ಕನಸುಗಳು ನನ್ಸಾಗ್ಲಿ ಅಂತ ಕೇಳ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.
ಯು ಹ್ಯಾವ್ ಲಾಂಗ್ ಲೈಫ್ ಅಂತ ಅನ್ಸುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ಒಳ್ಳೆಯದಾಗಲಿ.